ಕಾರ್ಯಕ್ರಮ ರಾಜ್ಯದಲ್ಲಿ ಬಹಳಷ್ಟು ಚುನಾವಣಾ ಆಯೋಗದಿಂದ ಬಹಳ ಭರದಿಂದ ಪ್ರಾರಂಭ ಆಗಿರೋಂಥದ್ದು ನಾವು ನೋಡ್ತಾ ಇದೀವಿ. ಜೂನ್ 30ರಿಂದ ಪ್ರಾರಂಭ ಆಗಿ ಜುಲೈ 29ರವರೆಗೂ ಸಹ ಚುನಾವಣಾ ಆಯೋಗದ ಅಧಿಕಾರಿಗಳು BLOಗಳಾಗಿ ಮನೆ ಮನೆಗೂ ತೆರಳಿ SIR ಸರ್ವೆನ ಮಾಡಿ ಟ್ರ್ಯಾಕಿಂಗ್ ಮಾಡಿ ಮತ್ತೆ ಅದರ ಕೆಲಸನ ಸಹ ಪೂರೈಸುವಂತ ನಿಟ್ಟಿನಲ್ಲಿ ಒಂದು ಸಮರೋಪಾದಿಯಲ್ಲಿ ಕೆಲಸನ ಸಾಕ್ತಾ ಇರೋಂಥದ್ದು ನಾವು ನೋಡ್ತಾ ಇದೀವಿ. ಮತದಾನ ಅನ್ನೋದು ನಮ್ಮ ಸಂವಿಧಾನದ ಹಕ್ಕು. ನಮ್ಗೆ ಎಲ್ಲರಿಗೂ ಸಹ ಪ್ರತಿಯೊಬ್ಬರು ಈ ದೇಶದ ನಾಗರಿಕರು ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಬೇಕು. ನಮ್ಮ ಹಕ್ಕನ್ನ ಸಮಯ ಸಂದರ್ಭ ಬಂದಾಗ ನಮ್ಗೆ ಏನ್ ಸರಿ ಅನ್ಸಿದ್ರೆ ಅದನ್ನ ಸರಿಯಾಗಿ ಚಲಾವಣೆ ಮಾಡೋದಂತ ಒಂದು ಜವಾಬ್ದಾರಿ ಇರುವಂತ ಹಕ್ಕು. ಆ ಹಕ್ಕನ್ನ ಉಳಿಸ್ಕೊಳ್ಳುವಂಥದ್ದು ಸಹ ನಮ್ಗೆ ಅಷ್ಟೇ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಹಳಷ್ಟು ಇದ್ರ ವಿಚಾರವಾಗಿ ಎಚ್ಚರಿಕೆ ವಹಿಸಿ ಯಾರೊಬ್ಬರಿಗೂ ಸಹ ಮತದಾನದಿಂದ ವಂಚಿತರಾಗಬಾರ್ದು. ಪ್ರತಿಯೊಬ್ಬರು ಸಹ ಮತದಾನ ಇರೋಂಥವ್ರು ಅವರೆಲ್ಲರೂ ಸಹ ಮತ್ತೆ ಮತನ ಪಡ್ಕೊಳ್ಳುವಂಥದ್ದಾಗಬೇಕು. ಈ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಂಥದ್ದಾಗಬೇಕು. ಮತ್ತೆ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲ ಮತದಾರರು ಸಹ ಇವತ್ತು ಮಹಿಳಾ ಮತದಾರರಂಥದ್ದು, ಕುಟುಂಬದ ಹಿರಿಯರಂಥದ್ದು ಪ್ರತಿಯೊಬ್ಬರಿಗೂ ಸಹ ಗ್ಯಾರಂಟಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನ ಆಗಿ ಎಲ್ಲರೂ ಸಹ ಫಲಾನುಭವಿಗಳಾಗಿ ಅದನ್ನು ಪಡ್ಕೊಳ್ತಾ ಇರೋಂಥದ್ದು ನಾವು ನೋಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಈ SIR ಪ್ರಕ್ರಿಯೆಯಲ್ಲಿ ಯಾರೊಬ್ರು ಸಹ ನಿರ್ಲಕ್ಷ್ಯ ತೋರಿ ಒಂದು ರೀತಿ ನಿಧಾನಗತಿಲಿ ಮುಂದೆ ನೋಡ್ಕೊಳ್ಳೋಣ ಆಮೇಲೆ ಮಾಡೋಣ ಅಂತೇಳಿ ಏನಾದ್ರು ಒಂದು ರೀತಿ ಮೈ ಮರೆತರೆ ನಮ್ಮ ಮತನ ಕಳ್ಕೊಳ್ಳೋಂತ ಅವಕಾಶಗಳು ಬಹಳಷ್ಟು ಹೆಚ್ಚಾಗಿರೋದ್ರಿಂದ ಯಾರೊಬ್ರು ಸಹ ಆ ರೀತಿ ತಡ ಮಾಡದೆ ನಮ್ಗೇನು ಎನ್ಯುಮರೇಷನ್ ಫಾರಂ ಅಂತ ಈಗಾಗಲೇ ಕ್ಷೇತ್ರಾದ್ಯಂತ ಶಿಡ್ಲಘಟ್ಟ ತಾಲೂಕಿನಲ್ಲಿ ಈಗ ವಿತರಣೆ ಆಗಿದೆ. ಪ್ರತಿ ಮನೆಗೂ ಪ್ರತಿ ವೋಟರ್ಗೂ ಸಹ 2 ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇರೋಂಥದ್ದು ಆಗ್ತಾ ಇದೆ. ಪ್ರತಿಯೊಬ್ಬರು ಸಹ ಟ್ರ್ಯಾಕಿಂಗ್ ಆಗಿದೆ. 97% ಟ್ರ್ಯಾಕಿಂಗ್ ಆಗಿರೋಂಥದ್ದು. ಆ ಟ್ರ್ಯಾಕಿಂಗ್ ಆಗಿರೋಂಥ ಮತಗಳನ್ನ ಸಂಪೂರ್ಣವಾಗಿ ಸಿಂಧು ಮಾಡೋಂಥದ್ದು. ಅಷ್ಟು ಜನ ಮತ್ತೆ ಮತದಾನದ ಪಟ್ಟಿಲಿ ಬರೋಂತ ಒಂದು ಪ್ರಕ್ರಿಯೆ 100% ಆಗ್ಬೇಕು ಅನ್ನೋಂಥದ್ದು ನಮ್ಗಳ ಪ್ರಯತ್ನ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಮುಖಂಡರುಗಳು ಸಹ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು BLOಗಳಿಗೆ ಗ್ರಾಮಗಳ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಸಹಕಾರನ ಕೊಡ್ತಾ ಇರೋಂಥದ್ದು, ಸ್ಪಂದಿಸ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ವಿ. ಅದೇ ರೀತಿ ಅಧಿಕಾರಿಗಳು ಸಹ ಬಹಳಷ್ಟು ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇರೋದನ್ನ ಸಹ ನಾವು ಗಮನಿಸ್ತಾ ಇದ್ವಿ. ಹಂಗಾಗಿ ಪ್ರತಿನಿತ್ಯ 50ರಿಂದ 80 ಮನೆಗಳ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋಂಥ ಕೆಲಸನೂ ಸಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ನಮ್ಮ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಇದರ ಅರಿವು ಮೂಡಿಸುವಂಥದ್ದು, ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತ ವಿಚಾರವಾಗಿ SIR ಒಂದು ಪ್ರಕ್ರಿಯೆ ಮತದಾರ ಪಟ್ಟಿಯ ಪರಿಷ್ಕರಣೆಯ ಭಾಗವಾಗಿ ನಾವು ಸಹ ಇದೇ ಭಾನುವಾರ ನಾವು ಒಂದು ಸಭೆನ ಮಾಡ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಎಲ್ಲ ಬೂತ್ ಅಲ್ಲೂ ಸಹ ನಮ್ಮ ಮುಖಂಡರುಗಳು ಒಂದು ಬೂತ್ಗೆ 10 ಜನ ತರ ಎಲ್ಲರೂ ಸಹ ಇಲ್ಲಿ ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಇದರ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳುವಂಥದ್ದು, ಮತ್ತೆ ಗ್ರಾಮದಲ್ಲೂ ಸಹ ಅವ್ರು ಅದನ್ನ ಅನುಷ್ಠಾನಕ್ಕೆ ತರೋಂಥದ್ದು. ಯಾರೊಬ್ಬರಿಗೂ ಸಹ ಮತದಾನದಿಂದ ದೂರ ಆಗ್ಬಾರ್ದು. ಪ್ರತಿಯೊಬ್ರು ಸಹ ಆ ಫಾರಂ ಭರ್ತಿ ಮಾಡಿ ಕೊಡೋಂಥದ್ದಾಗಬೇಕು. ಆಮೇಲೆ ಕಡ್ಡಾಯವಾಗಿ ನಾವು ಮೈ ಮರೆತರೆ ಆ ಒಂದು ಅರ್ಜಿನ ಫಿಲ್ಅಪ್ ಮಾಡಿ ಭರ್ತಿ ಮಾಡಿ ಕೊಡದೆ ಹೋದ್ರೆ ನಮ್ಗೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಇಲ್ಲ ಭರ್ತಿ ಮಾಡೋಂಥ ವಿಚಾರದಲ್ಲೂ ಸಹ ಏನಾದ್ರು ತಪ್ಪಾಗಿ ಮಾಡೋದು ಸಹ ನಾವು ಮತ್ತೆ ಅದು ಸರಿಪಡಿಸ್ಕೊಳ್ಳೋದಕ್ಕೆ ತಿಂಗಳಾನುಗಟ್ಲೆ ಕಚೇರಿಗಳನ್ನ ಅಲ್ಲಿಯಂತ ಕೆಲಸನೂ ಸಹ ಆಗ್ತದೆ. ಹಾಗಾಗಿ ಅಲ್ಲಿನ ಸ್ಥಳೀಯವಾಗಿ ಇರೋಂಥ BLOಗಳಿಗೆ ನಾವು ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು, ನಮ್ಮ ಮುಖಂಡರುಗಳ ಮಾರ್ಗದರ್ಶನ ಪಡ್ಕೊಂಡು ಆ ಅರ್ಜಿಗಳನ್ನ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಿ ಇದೇ ತಿಂಗಳ 29ರೊಳಗಡೆ ಆ BLOಗಳಿಗೆ ಅರ್ಜಿಗಳನ್ನ ಹ್ಯಾಂಡ್ ಓವರ್ ಮಾಡಿ ಅದು ಆನ್ಲೈನ್ಗೆ ಅಪ್ಲೋಡ್ ಆಗಂತ ಕೆಲಸನೂ ಸಹ ಆಗ್ಬೇಕು. ಅದನ್ನು ಸಹ ನಾವು ಗಮನಿಸ್ಕೊಂಡು ಇದನ್ನ ಏನು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿ ಏನಿದೆ, ನಮ್ಮ ಮತ ನಮ್ಮ ಹಕ್ಕು, ಈ ರಾಜ್ಯಕ್ಕೆ ಎಲ್ರಿಗೂ ಸಹ ಮತ ಕೊಡ್ಸೋಂತ ಜವಾಬ್ದಾರಿ ಇದೆ, ಅದನ್ನ ಸಂಪೂರ್ಣವಾಗಿ ಸಕ್ಸಸ್ ಮಾಡಬೇಕು, ಯಶಸ್ಸು ಮಾಡ್ಬೇಕು ಅನ್ನೋಂಥದ್ದ ಪ್ರಯತ್ನದ ಭಾಗವಾಗಿ ನಾವು SIR ಕಾರ್ಯಕ್ರಮದ ಒಂದು ಸಭೆನ ಈಗ ಇದೇ ಭಾನುವಾರ ಕರೆದು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದೀವಿ. ಎಲ್ಲ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕ ಬಂಧುಗಳು, ಮುಖಂಡರುಗಳು ಎಲ್ಲರೂ ಸಹ ನಮ್ಮ ತೋಟದ ಮನೆಯಲ್ಲಿ ಆಯೋಜನೆ ಮಾಡಿರುವಂತ ಸಭೆಗೆ ಆಗಮಿಸಿ ಸಭೆಯನ್ನ ಯಶಸ್ವಿಗೊಳಿಸುವಂತದ್ದಾಗಬೇಕು. ಮತ್ತೆ ಊರಿನಿಂದ ಎಲ್ಲ ಯುವ ಮುಖಂಡರು ಎಲ್ಲರೂ ಸಹ ಆಗಮಿಸ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ಮನವಿ ಮಾಡ್ಕೊಳ್ತೀನಿ. ನೋಡ್ಬೇಕು, ಅದನ್ನ ಇನ್ನ ಸಮಯ ಇರೋದ್ರಿಂದ ಸುಮಾರು ಒಂದು 7-8 ಸಾವಿರ ಜನ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಎಲ್ಲ ಬೂತ್ಗಳಿಂದ ಸಹ ಒಂದು 20 ಜನ ಅಂದಾಗ ನಮ್ಗೆ
ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಇಲ್ಲಿ ಸೇರಿಸಿ ದೊಡ್ಡ ಮಟ್ಟದ ಪ್ರಚಾರನ ಕೊಡಬೇಕು, ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದು ನಮ್ಮ ಕೆಲಸ. ಆ ನಿಟ್ಟಿನಲ್ಲಿ ನಾವು ಅದರ ಪ್ರಯತ್ನನ ಮಾಡ್ತಾ ಇದ್ವಿ. ಯಾರಾದ್ರೂ ನಾಯಕರು ಬರುವಲ್ಲಿ ಇಲ್ಲ ಇನ್ನು ಮುಂದೆ ನಾವು ಅವ್ರನ್ನ ಇನ್ವೈಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ನೋಡೋಣ ಯಾರು ಬರ್ತಾರೆ ಅಂತ ಮುಂದೆ ಗೊತ್ತಾಗ್ತದೆ.